ಕೋಲ್ಕತ್ತಾ ರೇಪ್ ಅಂಡ್ ಮರ್ಡರ್ ಕೇಸ್. ಅಲ್ಲಿ ಲೋಕಲ್ ಅವರನ್ನೇ ಶಿಕ್ಷೆ ಕೊಟ್ಟರೆ ಮುಂದೆ ಮಾಡೋರಿಗೆ ಭಯ ಬರ್ತದೆ. ಕಾನೂನು ಸುವ್ಯವಸ್ಥೆ ಹಾಳು ಮಾಡಿ ಇಟ್ಟಿದ್ದಾರೆ. ಎಲ್ಲದಕ್ಕೂ ಮೋದಿ ತೋರಿಸ್ತಾರೆ. ಅಪೋಸಿಷನ್ ಪಾರ್ಟಿಯವರೇ ಒಂಥರ ಕೂಗ್ತಾರೆ, ರನ್ನಿಂಗ್ ಇರೋ ಪಾರ್ಟಿ ಇನ್ನೊಂದು ಥರ ಇದು ಮಾಡ್ತಾರೆ. ಇದರಲ್ಲಿ ಯಾರು ತಪ್ಪಾಗ್ಬೋದು? ಹೆಣ್ಮಕ್ಳು ತಪ್ಪ ಅಥವಾ ಗಂಡು ಮಕ್ಳು ತಪ್ಪ? ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿ ಅವ್ರು ಹೆಂಗೆ ಬೆಳೆಸ್ತಾರೆ ಅದ್ರ ಮೇಲೆ ಮಕ್ಕಳು ಬೆಳೀತಾರೆ. ಹಾಯ್ ಹೆಲೋ ನಮಸ್ಕಾರ, ನಾನು ಆಂಕರ್ ರಶ್ಮಿ ಪ್ರಭುಲಿಂಗಪ್ಪ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನಮ್ಮೆಲ್ಲರ ಹೆಮ್ಮೆಯ ನ್ಯಾಷನಲ್ ಟಿವಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಇವಾಗ ಆಲ್ರೆಡಿ ನಿಮಗೆ ಇನ್ಸಿಡೆಂಟ್ ಆಗಿರೋದು ಗೊತ್ತು, ಕೋಲ್ಕತ್ತಾ ರೇಪ್ ಅಂಡ್ ಮರ್ಡರ್ ಕೇಸ್. ತುಂಬಾನೇ ಕೃತ್ಯ, ಬಹುದೊಡ್ಡ ಕೃತ್ಯ ನಡೆದಿದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದೆಲ್ಲ ಆಗ್ಬೇಕಿತ್ತ? ಅಂದರೆ ನಮ್ಮ ದೇಶದಲ್ಲೇ ಒಂದು ಚೂರು ಸೇಫ್ಟಿ ಇಲ್ಲ ಹೆಣ್ಮಕ್ಳಿಗೆ ಅಂದಮೇಲೆ ನಿಮಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ? ಅದೆಲ್ಲ ಮಾಡಬಾರ್ದು. ಅಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿ ಇಟ್ಟಿದ್ದಾರೆ. ಆಯಿತಾ, ಎಲ್ಲದಕ್ಕೂ ಮೋದಿನ ತೋರಿಸ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಇದು ಮಾಡಿದ್ರೆ ಪ್ರತಿಯೊಂದು ಸ್ಟೇಟ್ ಮೇಲೂ ಸೆಂಟ್ರಲ್ ಗೌರ್ಮೆಂಟ್ ನೋಡ್ಕೊಳ್ಳೋದಕ್ಕಾಗಲ್ಲ. ಆ ಸ್ಟೇಟು, ಆ ಪೊಲೀಸು, ಆ ಇದು ಸ್ಟ್ರಿಕ್ಟಾಗಿ ಕಾನೂನು ತರಬೇಕು. ಆ ಯಾವುದೇ ಒಂದಾಗಲಿ, ಆಸ್ಪತ್ರೆನೇ ಆಗಲಿ, ಇದೇ ಆಗಲಿ, ಯಾವುದೇ ಪಬ್ಲಿಕ್ ಓಡಾಡೋ ಪ್ಲೇಸ್ ಯಾವುದೇ ಆದ್ರೂ ಸೇಫ್ಟಿ ಅನ್ನೋದು ಫಸ್ಟು ಸಿಗಬೇಕು. ಎಲ್ರಿಗೂ ಅಷ್ಟೇ, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ರಿಗೂ ಅಷ್ಟೇ ಸೇಫ್ಟಿ ಅಂಥದ್ದು ಫಸ್ಟು ಇದಾಗಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಯಾರೇನೋ ಮಾಡಿದ್ರು ನಮಗೆ ಯಾಕೆ ಇದು ಅಂತೇಳಿ ಸುಮ್ಮನೆ ಕೂತ್ರೆ ಆಗಲ್ಲ. ಅದನ್ನು ಎಲ್ಲರೂ ಕಾನೂನು ಪಾಲಿಸ್ಕೊಂಡು ಹೋದರೆ ಇಲ್ಲ. ಒಂದು ಅದ್ರ ಜೊತೆಗೆ ಮಾನವೀಯತೆಯೂ ಇರಬೇಕು ಎಲ್ರಿಗೂ. ಆ ಮಾನವೀಯತೆ ಇದ್ದಲ್ಲಿ ಎಲ್ಲರೂ ಅವಾಗ ಆರಾಮಾಗಿ ಇರ್ಬೋದು. ಸರ್ ಈಗ ಆಲ್ರೆಡಿ ನೀವು ಮಾನವೀಯತೆ ಗುಣಗಳ ಬಗ್ಗೆ ಹೇಳಿದ್ರಿ, ಹಾಗೆ ಕಾನೂನಿನ ಒಂದು ಕ್ರಮಗಳು ಏನು ತಗೊಂಡಿದ್ದಾರೆ ಅನ್ನೋದನ್ನು ಹೇಳಿದ್ರಿ. ಆಲ್ರೆಡಿ ಈಗ ನಿರ್ಭಯ ಕೇಸ್ ನಡೆದು ಹೋಗಿ ಒಂದು 6-7 ವರ್ಷನೇ ಆಗೋಯ್ತು. ಮತ್ತೆ ಅದೇ ಥರ ಇನ್ನೊಂದು ದೊಡ್ಡ ಕೃತ್ಯ ನಡೆದಿದೆ. ಆ್ಯಂಡ್ ಅದಕ್ಕೆಲ್ಲ ಈಗ ರಾಜಕಾರಣಿಗಳು ಎಲ್ಲರೂ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸೂಚನೆಗಳು ಬರ್ತಾ ಇದೆ. ಸೊ ಇದು ಕಾನೂನು, ನಾವು ನಿಜವಾಗ್ಲೂ ಇಂಡಿಯಾ ಇಸ್ ಗ್ರೋಯಿಂಗ್, ಇಂಡಿಯಾ ಇಸ್ ಅ ಡೆವಲಪಿಂಗ್ ಕಂಟ್ರಿ ಹಾಗೆ ಹೀಗೆ ಹೇಳ್ತೀವಲ್ಲ, ಅದು ನಿಜವಾಗ್ಲೂ ಆ ಮಾತಿನಲ್ಲಿ ಇದೆಯೋ ಅಥವಾ ಒಂದು ಎಕ್ಸಿಕ್ಯೂಟ್ ಆಗ್ತಾ ಇದೆಯಾ ಆ ಪಾಯಿಂಟ್ಸು ಕಾನೂನಿನ ಕ್ರಮಗಳ ಬಗ್ಗೆ ಹೇಳೋದಾದರೆ? ಮೇಡಪ್ಪ, ಇವಾಗ ಕಾನೂನು ಕ್ರಮ ಅಂತ ಅಂದರೆ ಆಗಲೇ ಹೇಳ್ದಂಗೆ ಎಲ್ಲ ಮೋದಿ ಹೆಸರು ಹೇಳ್ತಾರೆ ಇದು ಅಂತೇಳಿ ಹೇಳಿದಾಗೆ ಅಪೋಸಿಷನ್ ಪಾರ್ಟಿಗಳು ಇಂಥದಕ್ಕೆ ಮಾಡದೇ ಇರೋ ಥರ ಕಾನೂನು ರೀತಿಗೆ ಏನು ಬೇಕು ಅದನ್ನು ಸಪೋರ್ಟಿವ್ ಮಾಡ್ಕೊಂಡು ಹೋದರೆ ಪ್ರಾಬ್ಲಮ್ ಇರಲ್ಲ. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಅಪೋಸಿಷನ್ ಪಾರ್ಟಿಯವರೇ ಒಂಥರ ಕೂಗ್ತಾರೆ, ರನ್ನಿಂಗ್ ಇರೋ ಪಾರ್ಟಿ ಇನ್ನೊಂದು ಥರ ಇದು ಮಾಡ್ತಾರೆ. ಅವಾಗ ರನ್ನಿಂಗ್ ಇರೋ ಪಾರ್ಟಿ ಮೇಲೆ ತಲೆ ಮೇಲೆ ಎಲ್ಲ ಕೂರಿಸೋದು. ಆ ಥರ ಕಾನೂನು ಬಂದು ಅಪೋಸಿಷನ್ ಪಾರ್ಟಿಯವರಾಗಲಿ ಈ ಥರ ಕೃತ್ಯಗಳಿಗೆ ಎಲ್ಲ ಪಾರ್ಟಿಗಳು ಒಂದಾಗಿ ಕೆಲಸ ಮಾಡಬೇಕು. ಕರೆಕ್ಟ್ ಸರ್. ಸರ್ ಈಗ ನೀವು ಆಟೋ ಡ್ರೈವಿಂಗ್ ಮಾಡ್ತೀರಾ, ನಿಮಗೆ ನಮ್ಮ ಬೆಂಗಳೂರಿನ ಸೇಫ್ಟಿ ಬಗ್ಗೆ ಬಹಳಷ್ಟು ಒಂದು ಸ್ವಲ್ಪ ಜಾಸ್ತಿನೇ ಗೊತ್ತಿರುತ್ತೆ. ಸೊ ಈ ಹೆಣ್ಮಕ್ಳು ವಿಚಾರ ಬಂದರೆ ಎಲ್ಲರೂ ಸ್ವಲ್ಪ ಹೆಣ್ಮಕ್ಳಿಗೆ ಬಯೋ ಅಂಥದ್ದು. ಅಂದರೆ ಈಗ ರೇಪು, ಯಾರು ಹೆಣ್ಮಕ್ಳು ಬಂದು ರೇಪ್ ಮಾಡಿ ಅಂತ ಅನ್ನೋಂಥ ಸಾಧ್ಯತೆ ಇದೆಯಾ ಅಂತ ಹೇಳಿ, ಯಾಕಂದರೆ ಎಲ್ಲರೂ ಹೆಣ್ಮಕ್ಳನ್ನೇ ಬೈತಾರೆ. ಅದು ಅವ್ರವ್ರು ನೋಡೋ ದೃಷ್ಟಿ ಮೇಲೆ ಹೋಗುತ್ತೆ ಮೇಡಮ್. ಇವಾಗ ಯಾರೋ ಒಬ್ಬ ರೋಡಲ್ಲಿ ಬಿದ್ದಿರ್ತಾರೆ, ಅದನ್ನು ಅಯ್ಯೋ ಅಂದ್ಕೊಂಡು ನೋಡಿದ್ರೆ ಆ ರೀತಿ ಬೇರೆ, ಅದನ್ನು ಬೇರೆ ರೀತಿ ಅರ್ಥ ಮಾಡ್ಕೊಂಡು ನೋಡ್ತೀನಿ ಅಂದರೆ ಆ ರೀತಿ. ಮೊನ್ನೆ ಆ ಸ್ಕೂಟ್ರಲ್ಲಿ ಯಾರೋ ಡ್ರಾಪ್ ಮಾಡೋಕ್ಕೆ ಹೋಗಿ ಕಾರಲ್ಲಿ ಬಂದು ಆಕ್ಸಿಡೆಂಟ್ ಆಗಿ ಅವರು ಸ್ಕೂಟ್ರ್ ಹತ್ತಿ ಸ್ಕೂಟ್ರಲ್ಲಿ ಹೋಗಿ ಅವರೆಲ್ಲೋ ಕರ್ಕೊಂಡೋಗಿ ಲಾರಿ ಟ್ರಾನ್ಸ್ಪೋರ್ಟ್ ಆಫೀಸಲ್ಲಿ ರೇಪ್ ಮಾಡಿ ಆಯಿತಾ. ಅದು ಇದಾದ್ಮೇಲೆ ಇದಾಗಿದ್ದು ಈಗ ಮೊನ್ನೆ 3-4 ಡೇಸ್ ಆಗಿದೆ. ಆ ಥರ ಆಗಬಾರ್ದು. ಅದನ್ನು ಪಬ್ಲಿಕ್ಕೂ ಯಾರಾದರೂ ಹೋದವ್ರು ಅಬ್ಸರ್ವ್ ಮಾಡಿ, ಯಾರು ಒಬ್ಬರೇ ಹೋಗ್ತಾರೆ ಇದು ಏನು ಎತ್ತ, ಒಂದು 2 ನಿಮಿಷ ಅವ್ರನ್ನ ಫಾಲೋ ಮಾಡಿದ್ರೆ ಅದು ಪಬ್ಲಿಕ್ ಅವ್ರಿಗೆ ಗೊತ್ತಾಗುತ್ತೆ. ಕಾರ್ಗಳೆಲ್ಲ ಹೋಗ್ತಿರ್ತಾರೆ, 3-4 ಜನ ಇದ್ದೇ ಇರ್ತಾರೆ. ಅಂಥವ್ರು ಫಾಲೋ ಮಾಡಿ ಒಂಚೂರು ವಿಚಾರಿಸ್ಕೊಂಡ್ರು ಸಾಕು. ಇಲ್ಲಾಗ ಯಾವುದೋ ಕತ್ಲೆ ರೋಡ್ ಇರುತ್ತೆ, ಅವ್ರ ಮುಂದೆ ಹೋಗ್ತಾ ಇರ್ತಾರೆ 2 ವೀಲರ್ಲಿದ್ದು, ಅವ್ರ ಫ್ಯಾಮಿಲಿನೇ ಅಲ್ವೋ ಇಲ್ಲ ಬೇರೆ ಯಾರೋ ಬಲವಂತವಾಗಿ ಕರ್ಕೊಂಡು ಹೋಗ್ತಾವ್ರ, 2 ನಿಮಿಷ ಹಿಂದೆ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು. ಅಪ್ಪಿತಪ್ಪಿ ಆ ಥರ ಅಪಾಯದಲ್ಲಿರೋರ್ಗು ಒಂದು 3-4 ಜನ ಕಾರಲ್ಲಿ ಹೋಗ್ತಾ ಇದ್ದಾರೆ, ಅವರು ಸೇವ್ ಮಾಡ್ಬೋದು. ಆ ಥರ ಪಬ್ಲಿಕ್ಕೂ ಎಚ್ಚೆತ್ಕೋಬೇಕು, ಪಬ್ಲಿಕ್ಕೂ ನೋಡ್ಕೊಂಡು ಇದು ಮಾಡಬೇಕು.
ಸರ್ ಇದರೊಟ್ಟಿಗೆ ಈಗ ಗಂಡ್ ಮಕ್ಳಿಗೆ ಒಂದಿಷ್ಟು ಬುದ್ಧಿ ಹೇಳಬೇಕು, ಹೆಣ್ಮಕ್ಳಿಗೆ ಇನ್ನೊಂಥರ ಬುದ್ಧಿ ಹೇಳಬೇಕು ಅನ್ನೋದು ಒಂದು ಮುಂಚೆಯಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಯಾರು ತಪ್ಪಾಗ್ಬೋದು? ಹೆಣ್ಮಕ್ಳು ತಪ್ಪ ಅಥವಾ ಗಂಡ್ ಮಕ್ಳು ತಪ್ಪ? ಹೆಣ್ಮಕ್ಳು ಗಂಡು ಮಕ್ಕಳು ಅಂತಲ್ಲ, ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿ ಅವ್ರು ಹೆಂಗೆ ಬೆಳೆಸ್ತಾರೆ ಅದ್ರ ಮೇಲೆ ಮಕ್ಕಳು ಬೆಳೀತಾರೆ. ಹೊರಗಡೆ ಏಜಲ್ಲಿ ಎಲ್ಲರೂ ಮಾಡೋದು ಸಹಜನೇ, ರೇಗ್ಸೋದು ಮಾಡೋದು ಅದು ಇದೆಲ್ಲ ಮಾಡೇ ಮಾಡ್ತಾರೆ. ಆದರೆ ಮನೇಲಿ ಅಪ್ಪ ಅಮ್ಮದಿರು ಮಕ್ಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಏನು ಮಾಡ್ತಾವ್ರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅವ್ರ ಮಕ್ಕಳನ್ನು ದಾರಿಗೆ ಬಂದೇ ಬರ್ತಾರೆ. ಅದು ಬಿಟ್ಬಿಟ್ಟು ಎಲ್ಲ ಫ್ರೀಯಾಗಿ ಬಿಟ್ಬಿಡೋದು, ಲಾಸ್ಟ್ 10-12 ಗಂಟೆ ಮನೆಗೆ ಬರೋರು ಮಾರನೇ ದಿವಸ 2 ಗಂಟೆ ರಾತ್ರಿಗೆ ಬರೋಕ್ಕೆ ಶುರು ಮಾಡ್ತಾರೆ. ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅನ್ನೋದು ಅವ್ರು ಅಬ್ಸರ್ವ್ ಮಾಡ್ಕೊಂಡು ಫಸ್ಟಿಂದಲೇ ಕಂಟ್ರೋಲಲ್ಲಿ ಇಟ್ಟರೆ ಯಾಕೆ ಇವೆಲ್ಲ ಆಗ್ತವೆ? ಕರೆಕ್ಟ್ ಸರ್ ಇದೊಂದೇ ಕೃತ್ಯ ಅಲ್ಲ. ಈಗ ಒಂದು 2 ದಿನದ ಹಿಂದೆನೆ ಒಂದು 2 ವರ್ಷದ ಅಥವಾ ಒಂದು 4 ವರ್ಷದ ಮಕ್ಕಳ ಮೇಲೆ, ಹೆಣ್ಮಕ್ಳ ಮೇಲೆ ಒಬ್ಬ ದೊಡ್ಡವನು, ಒಂದು 25 ವರ್ಷದ ಯುವಕ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದಂಥ ಆಯಾ ಆಗಿರ್ಬೋದು, ಅವನು ಹೋಗಿ ಈ ಥರ ಒಂದು ಕೃತ್ಯನ ಅಂದರೆ ರೇಪ್ ಮಾಡಿದ್ದಾನೆ 4 ವರ್ಷದ ಮಗುನ. ಸೊ ಅದನ್ನ ಏನು ಹೇಳ್ತೀರಾ ಸರ್? ಈ ವಿಷಯದಲ್ಲಿ ಆ ಮಕ್ಕಳು ಏನು ತಪ್ಪು ಮಾಡಿದ್ರು ಅನ್ನೋದು ಪ್ರಶ್ನೆ ಬರುತ್ತಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ತುಂಬ ಒಂಥರ ಕಟಕರು ಅಂತಾರಲ್ಲ ಆ ಥರ ಆಗುತ್ತೆ. ಇದು ಅಂಥವ್ರಿಗೆ ಅಲ್ಲೇ ಶಿಕ್ಷೆ ಕೊಟ್ಬಿಡ್ಬೇಕು. ಪಬ್ಲಿಕ್ಗೆ ಹಳ್ಳಿಯವರೇ ಸೇರಿಕೊಂಡು ಅಲ್ಲಿ ಲೋಕಲ್ ಅವರನ್ನೇ ಶಿಕ್ಷೆ ಕೊಟ್ಟರೆ ಮುಂದೆ ಮಾಡೋರಿಗೆ ಭಯ ಬರ್ತದೆ. ಈ ಸುಮ್ಮನೆ ಕಾನೂನು ಇದು ಅಂದ್ಕೊಂಡು ಒಂದು 3 ವರ್ಷ ಒಳಗಿರ್ತಾರೆ, ಆಮೇಲೆ ಬೇಲ್ ಹಾಕ್ತಾರೆ. ಆಮೇಲೆ 17-18 ವರ್ಷದ ಎಳೆ ಹುಡುಗರು ಅಂತಾರೆ, ಅವರು ಕಾನೂನು ಇದು ಬರೋಲ್ಲ, ಲೆಕ್ಕಕ್ಕೆ ಬರೋಲ್ಲ ಅಂಥೇಳಿ ಚಿಕ್ಕ ಹುಡುಗರು ಅಂತ ಅವ್ರನ್ನ ರಿಮೈಂಡ್ ರೂಮಿಗೆ ಕಳಿಸ್ತಾರೆ. ಅವೆಲ್ಲ ಯಾರಿಗೆ 15 ವರ್ಷ ಆಗಲಿ 20 ವರ್ಷ ಆಗಲಿ ಶಿಕ್ಷೆ ಅನ್ನೋದು ಕೊಟ್ಟರೆ ಭಯ ಬರಬೇಕು. ಆ ರೀತಿ ಕೊಟ್ಟಾಗ್ಲೇ ಇದೆಲ್ಲ ಸ್ಟಾಪ್ ಆಗೋದು. ಇಲ್ಲದ್ರೆ ಎಳೆ ಮಕ್ಳಿಗೂ ಬಿಡಲ್ಲ. ಇದು ಮಕ್ಕಳು ಪಬ್ಲಿಕ್ಕಿಗೆ ಬಿಟ್ಬಿಡ್ಬೇಕು. ಇವಾಗ ಕೋರ್ಟು ಕಚೇರಿ ಇವಾಗ ಮನುಷ್ಯನಿಗೆ ಕೋಪ ಬರೋದು ಯಾವಾಗ? ಯಾರು ಏನೋ ಮಾತಾಡಿದಾಗ ಒಂದು 10 ನಿಮಿಷ ಆದಮೇಲೆ ಅವನು ಸರ್ ಕಂಟ್ರೋಲಿಗೆ ಬರ್ತಾನೆ. ಇದು ಆ ಥರ ಘಟನೆಗಳು ನಡೆದಾಗ ಪಬ್ಲಿಕ್ಕಿಗೆ ಅಲ್ಲೇ ಬಿಟ್ಟರೆ ಆ ಕೋಪದಲ್ಲಿ ಒಬ್ಬರನ್ನ 4 ಜನಕ್ಕೆ ಪಾಠ ಕಲಿಸ್ತಾರೆ. ಅದು ಆಟೋಮೆಟಿಕ್ಕಾಗಿ ಎಲ್ರಿಗೂ ಪಾಠ ಆಗೇ ಆಗುತ್ತೆ. ಆ ಥರ ಮಾಡಬೇಕಷ್ಟೇ. ಸರ್ ಕೊನೆಯದಾಗಿ, ಈಗ ಬೆಂಗಳೂರು ಎಷ್ಟು ಸೇಫ್ಟಿ ವಿಷಯದಲ್ಲಿ ಎಷ್ಟು ಸೇಫ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬಟ್ ಈಗ ಹೊರಗಿನವ್ರು ಬಂದಾಗ ಹೆಣ್ಮಕ್ಳು ಹೇಗಿರಬೇಕು ಅನ್ನೋದೊಂದು ಏನಾರೋ ನಿಮ್ಮ ಕಿವಿ ಮಾತು ಏನಾರೋ ಹೇಳೋದಾದ್ರೆ? ಏನಿಲ್ಲ, ಅವ್ರ ಪಾಡಿಗೆ ಅವ್ರು ಇದ್ದರೆ ಸಾಕು ಅಷ್ಟೇ. ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದು, ಊರೆಲ್ಲ ತಿರುಗಾಡೋದು, ಆಮೇಲೆ ಲಾಸ್ಟಲ್ಲಿ ಏನೋ ಆಯಿತು ಅಂತ ಒದ್ದಾಡೋದು ಅವೆಲ್ಲ ಮಾಡೋ ಬದಲು ಅವ್ರವ್ರ ಸೇಫ್ಟಿ, ಅವ್ರ ಕೆಲಸ ಏನಿದೆ, ಹೊರಗಡೆ ಓದೋಕ್ಕೆ ಬರ್ತಾರೆ ಇಲ್ಲ ಕೆಲ್ಸಕ್ಕೆ ಬರ್ತಾರೆ, ಅವ್ರ ಪಾಡಿಗೆ ಅವ್ರದ್ದು ಏನಿದೆ ಇದು ಮಾಡ್ಕೊಂಡು ಹೋಗ್ಬೇಕು. ಅದು ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳೋದು, ಎಲ್ಲೆಲ್ಲ ಊರೆಲ್ಲ ತಿರ್ಕೊಂಡು ರಾತ್ರಿ 10 ಗಂಟೆ 12 ಗಂಟೆ ಮನೆಗೆ ಹೋಗೋದು. ಆ ಕತ್ಲೆ ಟೈಮಲ್ಲಿ ಎಲ್ಲೆಲ್ಲೋ ಮನೆಗಳಿರ್ತವೆ. ಇವತ್ತು ಕೆಲ್ಸಕ್ಕೆ ಹೋಗೋರು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಆ ಥರ ಎಲ್ಲ ಆಗುತ್ತೆ. ಆ ಥರದನ್ನೆಲ್ಲ ನೋಡದೆ ಅವ್ರವ್ರ ಕೆಲಸ ಅವ್ರವ್ರು ನೋಡ್ಕೊಂಡು ಅವ್ರ ಮನೆ ಸೇಫ್ಟಿಯಾಗಿ ಸೇರಿಕೊಂಡ್ರೆ ಈ ಥರದ ಪ್ರಾಬ್ಲಮ್ಗಳು 50% ಆದರೂ ಕಡಿಮೆ ಆಗುತ್ತೆ. ಹೌದು. ತುಂಬಾ ಥ್ಯಾಂಕ್ಸ್ ಸರ್, ನಿಮ್ಮ ಒಪಿನಿಯನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್.